ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 7 ಸೆಪ್ಟೆಂಬರ್ 2025. ಪರಂ ಮಹಾಶಾಂತಿ ಹೇ. ಮೊದಲಿಗೆ ಬ್ರಹ್ಮ ಮಾಜಿಯವರು ಎಲ್ಲ ಬೇಹದ್ನ ಮಕ್ಕಳಿಗೆ, ವಿಶ್ವ ಸೇವಾಧಾರಿ ಮಕ್ಕಳೇ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವ ಬೇಹದ್ನ ಆತ್ಮರು ನೀವು. ಬೇಹದ್ನ ದಾದಾಜಿಯವರಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುವ ಬೇಹದ್ನ ಆತ್ಮರು. ಬೇಹದ್ನ ದಾದಾಜಿ ಬೇಹದ್ನ ತಂದೆಯೊಡನೆ ವ್ಯವಹಾರ ಮಾಡುತ್ತಿರುವ ಬೇಹದ್ನ ವ್ಯವಹಾರ, ಬೇಹದ್ನ ವ್ಯಾಪಾರಿಗಳು ನೀವು. ಇಲ್ಲಿ ಯಾವ ವ್ಯಾಪಾರ ನಡೆಯುತ್ತಿದೆ? ಇಲ್ಲಿ ಬೇಹದ್ನ ಆಲ್ಮೈಟಿ ತಂದೆ ಪರಂಪಿತ ತನ್ನ ಬೇಹದ್ನ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶವನ್ನು ನೀಡಿದ್ದಾರೆ. ಅದೇನೆಂದರೆ, ಬೇಹದ್ನ ಮಕ್ಕಳು ತನ್ನಲ್ಲಿರುವ ಬೇಡದೇ ಇರುವಂತಹ ವಸ್ತುಗಳು, ಅಂದರೆ ಅವು ನಿಮ್ಮ ಸಂಸ್ಕಾರಗಳು ಮತ್ತು ಕೆಟ್ಟ ಸಂಕಲ್ಪಗಳು, ನಿಮಗೆ ಬೇಡದೇ ಇರುವುದಂತಹದನ್ನು ನೀವು ಬೇಹದ್ನ ತಂದೆಗೆ ಕೊಟ್ಟು ಅವರಿಂದ ಅವಿನಾಶಿ ಆಶೀರ್ವಾದಗಳನ್ನು ಪಡೆಯಬಹುದು. ಅವಿನಾಶಿ ಶಕ್ತಿಯ ಖಜಾನೆಯನ್ನು ಪಡೆಯಬಹುದು. ಬೇಹದ್ನ ಪರಂಪಿತ ನಿಮ್ಮನ್ನು ಆ ಅವಿನಾಶಿ ಖಜಾನೆಯ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಅದೆಂತಹ ಖಜಾನೆ? ಅದು ಎಂದಿಗೂ ಮುಗಿಯದೇ ಇರುವಂತಹ ಖಜಾನೆ. ಇಂತಹ ಖಜಾನೆಗೆ ಮಾಲೀಕರಾಗಲು ಏನು ಕೊಡಬೇಕಾಗಿದೆ? ಇಲ್ಲಿ ನಿಮಗೆ ಬೇಡದೇ ಇರುವಂತಹ ಕಸ ಕಡ್ಡಿನೇ ಅಂದ್ಕೊಳ್ಳಿ, ಅದನ್ನೇ ಕೊಟ್ಟು ನೀವು ಬೇಹದ್ನ ಶಕ್ತಿಯ ಅಪಾರ ಅವಿನಾಶಿ ಶಕ್ತಿಯ ಖಜಾನೆಯ ಮಾಲೀಕರಾಗಬಹುದು. ಈ ಜಗತ್ತಿನಲ್ಲಿರುವಂತಹ ಹಳೆಯ ವಸ್ತು ಎಂದರೆ ಯಾವುದು? ಅದೇ ಆ ನಿಮ್ಮ ತನು, ಮನ ಮತ್ತು ಧನ. ಈ ಪಂಚತತ್ವದಲ್ಲಿರುವಂತಹ ಎಲ್ಲವೂ ನಿಮಗೆ ಬೇಡದೇ ಇರುವಂತಹ ವಸ್ತುಗಳೇ. ಕಣ್ಣಿಗೆ ಕಾಣುತ್ತಿರುವಂತಹ ಈ ಸ್ಥೂಲ ವಸ್ತುಗಳನ್ನು ನಿಮ್ಮ ಬುದ್ಧಿಯಿಂದ ತೆಗೆದು ಹಾಕಬೇಕಾಗಿದೆ. ಇದೆಲ್ಲವನ್ನು ಆ ಬೇಹದ್ನ ತಂದೆಗೆ ಕೊಟ್ಟು ಬಿಡಿ. ಬೇಹದ್ನ ಮಕ್ಕಳೇ, ಇದನ್ನು ಯಾವಾಗಲೂ ನೀವು ಯೋಚಿಸುತ್ತಿರಬೇಕು. ಇದರ ಬಗ್ಗೆ ಚಿಂತನ ಮಂಥನ ನಡೆಸಬೇಕು. ತಮ್ಮನ್ನು ತಾವು ಚೆಕ್ ಆ್ಯಂಡ್ ಚೇಂಜ್ ಮಾಡುತ್ತಲೇ ಇರಬೇಕು. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವಂತಹ ಬೇಹದ್ನ ಮಕ್ಕಳು, ಬೇಹದ್ಕೆ ಸೌದಾಗರ್ ಅಂದರೆ ಬೇಹದ್ನ ವ್ಯಾಪಾರಿಗಳು, ವ್ಯವಹಾರ ಮಾಡುವಂತಹ ಬೇಹದ್ನ ವ್ಯವಹಾರ ಮಾಡುತ್ತಿರುವಂತಹ ವ್ಯಾಪಾರಿಗಳು. ಅದು ಯಾರ ಜೊತೆ? ಬೇಹದ್ನ ತಂದೆಯ ಜೊತೆ ವ್ಯವಹಾರವನ್ನು ಮಾಡುತ್ತಿರುವಂತಹ ಮತ್ತು ಸದಾ ಲಾಭದಲ್ಲೇ ಇರುವಂತಹ ಬೇಹದ್ನ ಮಕ್ಕಳಿಗೆ ಬೇಹದ್ನ ಬ್ರಹ್ಮ ಮಾಜಿಯವರು ನಮಸ್ಕಾರ ಎಂದು ಹೇಳುತ್ತಿದ್ದಾರೆ. ಮುಂದೆ ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಹಾಗಾದರೆ ಎಲ್ಲರೂ ಈ ಡೀಲನ್ನು ಬೇಹದ್ನ ತಂದೆಯವ್ರ ಜೊತೆ ಮಾಡಿಕೊಂಡಿದ್ದಿರಲ್ವಾ? ನಿಮ್ಮ ಹಳೆಯದನ್ನೆಲ್ಲ ಕೊಟ್ಟು ಹೊಸ ಖಜಾನೆಯನ್ನು ಪಡೆದಿದ್ದೀರೋ ಎಂದು ಕೇಳುತ್ತಿದ್ದಾರೆ. ಅದೆಂತಹ ಖಜಾನೆ ಎಂದರೆ ಅದು ನೀವು ಎಂದಿಗೂ ಊಹಿಸಲು ಸಾಧ್ಯವಿಲ್ಲ. ಈ ಸ್ಥೂಲ ಜಗತ್ತಿನಲ್ಲಂತೂ ಇಂತಹ ಒಂದು ವ್ಯವಹಾರ ಮಾಡಲು ಸಾಧ್ಯವೇ ಇಲ್ಲ. ನಿಮ್ಮ ಎಲ್ಲ ಆ ಕೆಟ್ಟ ಸಂಸ್ಕಾರಗಳು, ಆ ಬುದ್ಧಿ, ಆ ವಿಚಾರಗಳು, ಆ ನಡೆಯುತ್ತಿದ್ದ ಕೆಟ್ಟ ಸಂಕಲ್ಪಗಳು, ಇವೆಲ್ಲವನ್ನು ನೀವು ಬೇಹದ್ನ ತಂದೆಗೆ ಕೊಟ್ಟು ಈ ಪಂಚತತ್ವದಲ್ಲಿರುವ ಈ ಶರೀರವನ್ನು ಕೊಟ್ಟು ಸ್ವಪರಿವರ್ತನೆಯನ್ನು ಮಾಡಿ ದಿವ್ಯ ಶರೀರವನ್ನು ಪಡೆಯಬಹುದು. ಬೇಹದ್ನ ಲೋಕಕ್ಕೆ, ಬೇಹದ್ನ ಬ್ರಹ್ಮಾಂಡಕ್ಕೆ ಹೋಗಬಹುದು. ಎಲ್ಲಿ ಜನ್ಮ ಮರಣದ ಚಕ್ರ ಇರುವುದೇ ಇಲ್ಲ, ನೋವು ದುಃಖ ಇಲ್ಲವೇ ಇಲ್ಲ. ಹೀಗೆ ಯಾವಾಗಲೂ ಯೋಚಿಸುತ್ತಿರಬೇಕು. ಇದರಿಂದಲೇ ಸ್ವಪರಿವರ್ತನೆ ಆಗಲು ಸಾಧ್ಯ.
ನನ್ನಲ್ಲಿ ಯಾವುದಾದರೂ ಕೊರತೆ ಇದೆಯೇ ಎಂಬುದನ್ನು ಯಾವಾಗಲೂ ಚೆಕ್ ಮಾಡುತ್ತಿರಬೇಕು, ಚೇಂಜ್ ಮಾಡುತ್ತಿರಬೇಕು. ಈಗ ಒಂದು ನಿಮಿಷದವರೆಗೆ ಬೇಹದ್ನ ತಂದೆಯ ಜೊತೆಗೆ ಕನೆಕ್ಷನನ್ನು ಪಡೆದುಕೊಂಡು, ಅಂದರೆ ನಾವೆಲ್ಲರೂ ಬೇಹದ್ನ ಪರಂಧಾಮದಲ್ಲಿ ಬೇಹದ್ನ ತಂದೆಯ ಮುಂದೆ ಕುಳಿತುಕೊಂಡಿದ್ದೇವೆ. ಬೇಹದ್ನ ತಂದೆಯ ಹಣೆಯ ಮಧ್ಯದಿಂದ ಪರಂಪ್ರಕಾಶವು ನಮ್ಮ ಆತ್ಮದಲ್ಲಿ ಇಳಿಯುತ್ತಿದೆ ಎಂದು ಭಾವಿಸಿರಿ. ತಂದೆಯೊಡನೆ ಕನೆಕ್ಷನ್ ಪಡೆದ ತಕ್ಷಣವೇ ಬೇಹದ್ನ ತಂದೆಯಿಂದ ಬೇಹದ್ನ ಪವರ್ ನಮ್ಮಲ್ಲಿ ಬರುತ್ತದೆ. ಪರಂ ಶಾಂತಿ. ಈಗ ಬ್ರಹ್ಮಮಾಜಿಯವರು 1982ರ ವಾಣಿಯೊಂದನ್ನು ತಿಳಿಸುತ್ತಿದ್ದಾರೆ. ಸದ್ಗುರುವಿನ ಪ್ರಥಮ ವರದಾನ ಯಾವುದು? ಸದ್ಗುರುವಿನ ಪ್ರಥಮ ವರದಾನವೇ ಮನ್ಮನಾಭಾವ್, ಅಂದರೆ ಮನಸ್ಸನ್ನು ಆ ಪರಮಪಿತನಿಗೆ ಕೊಟ್ಟು ಬಿಡಿ. ನಿಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡಿಸುತ್ತಾನೆ. ಇದುವೇ ಸದ್ಗುರುವಿನಿಂದ ಪಡೆಯುವಂತಹ ಪ್ರಥಮ ವರದಾನ. ಅದೇ ಮನ್ಮನಾಭಾವ್ ವರದಾನ. ಬೇಹದ್ನ ಮಕ್ಕಳು ಪುರುಷಾರ್ಥ ಮಾಡಿ ಈ ವರದಾನವನ್ನು ಪಡೆಯಬೇಕಾಗಿದೆ. ಸಮಯವಂತೂ ಮುಗಿದು ಹೋಗಿದೆ, ಆದರೂ ಸ್ವಲ್ಪ ಅವಕಾಶವಂತೂ ಇದ್ದೇ ಇದೆ. ಆ ಬೇಹದ್ನ ತಂದೆಯ ದೃಷ್ಟಿ ಅರ್ಧ ಸೆಕೆಂಡ್, 1 ಸೆಕೆಂಡ್ ಕೂಡ ನಿಮ್ಮ ಮೇಲೆ ಬಿದ್ದರೂ ಸಾಕು, ನೀವು ಈ ಭವಸಾಗರದಿಂದ ಪಾರಾಗಿ ಬಿಡುತ್ತೀರಿ. ಬೇಹದ್ನ ತಂದೆ ಬೇಹದ್ನ ಜ್ಞಾನಸಾಗರ. ಬೇಹದ್ನ ಜ್ಞಾನಸಾಗರ ತನ್ನ ಮಕ್ಕಳು ಹೋಲಿ ಹನ್ಸ್, ಅಂದರೆ ದಿವ್ಯ ಹಂಸಗಳನ್ನು ನೋಡಿ ಆ ದಿವ್ಯ ಹಂಸಗಳು ಬೇಹದ್ನ ಜ್ಞಾನದ ದಿವ್ಯ ರತ್ನಗಳನ್ನು ಆಯ್ದುಕೊಳ್ಳುತ್ತಿವೆ. ಇದನ್ನು ನೋಡಿ ಬೇಹದ್ನ ತಂದೆಯು ಬಹಳ ಸಂತೋಷ ಪಡುತ್ತಿದ್ದಾರೆ. ಈ ದಿವ್ಯ ರೂಪಿ ಹಂಸಗಳು ಬೇಹದ್ನ ಆತ್ಮರು. ಬೇಹದ್ನ ತಂದೆಯಂತಹ ಗುರು ನಿಮಗೆ 3 ಲೋಕದಲ್ಲೂ ಸಿಗುವುದಿಲ್ಲ. ಎಲ್ಲ ಯೂನಿವರ್ಸ್, ಗ್ಯಾಲಕ್ಸಿ ಮತ್ತು ಮಲ್ಟಿವರ್ಸ್ನಲ್ಲೂ ಹುಡುಕಿದರೂ ಕೂಡ ಇಂತಹ ಸತ್ಯಗುರು, ಸದ್ಗುರು ಎಲ್ಲಿಯೂ ಸಿಗಲಾರ. ಎಲ್ಲರಿಗೂ ಶಾಂತಿ ನೀಡಬೇಕಾಗಿದೆ. ಈ ಮಹಾಮಂತ್ರಧಾರಿಗಳು ನೀವು ಮಕ್ಕಳು. ಬೇಹದ್ನ ತಂದೆಯಿಂದ ಈ ಪವರನ್ನು ಪಡೆದಂತಹ ಮಕ್ಕಳು. ಎಲ್ಲ ಬೇರೆ ಆತ್ಮರಲ್ಲಿಯೂ ನೀವು ಶಾಂತಿಯ ಸಪ್ಲೈಯನ್ನು ಮಾಡಬೇಕಾಗಿದೆ. ಈಗ ವಿಶ್ವಕ್ಕೆ ಶಾಂತಿ ಬೇಕಾಗಿದೆ. ಯಾವ ಮಂತ್ರ? ಅದೇ ಪರಂ ಮಹಾಶಾಂತಿಯ ಮಹಾಮಂತ್ರ. ಮಹಾಮಂತ್ರದ ದಾನ ಮಾಡಬೇಕಾಗಿದೆ, ಮಹಾದಾನಿಗಳಾಗಬೇಕಾಗಿದೆ. ಬೇಹದ್ನ ತಂದೆಯ ಮೊಮ್ಮಕ್ಕಳು ನೀವು. ನಿಮ್ಮ ಬೇಹದ್ನ ತಂದೆ ಛೋಟುರಾಮ್ ಬಾಪೂಜಿ, ಬೇಹದ್ನ ಬಾಪೂಜಿ. ಅವರ ಮಕ್ಕಳಾದ 9,00,000, 108,000, 16,000. ಇವರೆಲ್ಲರೂ ದಾದಾಜಿಯಿಂದ, ಅಂದರೆ ನಿಮ್ಮ ತಾತನಿಂದ ನಿಮಗೆ ಆಸ್ತಿಯಲ್ಲಿ ಎಷ್ಟು ಪಾಲು ಸಿಗುವುದೋ ಅದೇ ರೀತಿ ಬೇಹದ್ನ ದಾದಾಜಿಯಿಂದ, ಬೇಹದ್ನ ತಾತನಿಂದ ಕೂಡ ನಿಮಗೆ ಪಾಲು ಸಿಗಲಿದೆ. ನೀವು ಹಕ್ಕುದಾರರಾಗಿದ್ದೀರಿ. ಮಕ್ಕಳಿಗಿಂತ ಮೊಮ್ಮಕ್ಕಳ ಹಕ್ಕು ಹೆಚ್ಚಾಗಿರುತ್ತದೆ. ಬ್ರಹ್ಮಮಾಜಿಯವರು ಹೇಳುತ್ತಿದ್ದಾರೆ, ನೀವು ಬೇಹದ್ನ ಸೌದಾಗರ್, ಅಂದರೆ ಬೇಹದ್ನ ವ್ಯಾಪಾರಿಗಳು, ವ್ಯವಹಾರ ಮಾಡುವಂತಹರು. ನೀವು ಯಾವತ್ತಾದರೂ ಅಂದುಕೊಂಡಿದ್ದೀರಾ ನೀವು ಭಗವಂತನೊಂದಿಗೆ, ಆಲ್ಮೈಟಿಯೊಂದಿಗೆ ವ್ಯವಹಾರ ಮಾಡಲಿದ್ದೀರಿ? ಬೇಹದ್ನ ತಂದೆ ಜಾದೂಗಾರ ಕೂಡ ಆಗಿದ್ದಾನೆ. ಬೇಹದ್ಕೆ ಬೇಹದ್ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.